ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೆಯಲ್ಲ, ಧನುರಾಶಿಯವರಿಗೆ ಒಂದು ತುಂಬಾನೇ ವಿಶೇಷವಾದ ಸಮಯ ಹತ್ತಿರವಾಗ್ತಿದೆ ಅಂತ ಹೇಳಲಾಗ್ತಿದೆ. ಹೌದು, ಅವರ ಜೀವನದಲ್ಲಿ ಒಂದು ಪಾಸಿಟಿವ್ ಆದಂಥ ತಿರುವು ಬರುವ ಸಾಧ್ಯತೆ ಇದೆಯಂತೆ. ಹಾಗಾದ್ರೆ ಈ ಸಮಯದಲ್ಲಿ ನಿಖರವಾಗಿ ಏನಾಗಬಹುದು? ಬರ್ತಾ ಇರೋ ಈ ಅವಕಾಶಗಳನ್ನು ಸರಿಯಾಗಿ ಹೇಗೆ ಬಳಸ್ಕೊಳ್ಳೋದು? ಬನ್ನಿ, ಇದ್ರ ಬಗ್ಗೆನೇ ಇವತ್ತು ನಾವು ಆಳವಾಗಿ ಮಾತಾಡೋಣ. ಸರಿ, ಹಾಗಾದ್ರೆ ಯಾವ ದಿನಾಂಕಗಳ ಮೇಲೆ ಹೆಚ್ಚು ಗಮನ ಇಡಬೇಕು? ನೋಡಿ, ಮಾರ್ಚ್ 9ರಿಂದ 14 ಈ ಒಂದು ವಾರ ಇದೆಯಲ್ಲ, ಇದು ಧನುರಾಶಿಯವರ ಪಾಲಿಗೆ ಅತ್ಯಂತ ಮಹತ್ವದ್ದು ಅಂತ ಜ್ಯೋತಿಷ್ಯ ವಿಶ್ಲೇಷಣೆಗಳು ಹೇಳ್ತಿವೆ. ಯಾಕಂದ್ರೆ ಈ ಟೈಮಲ್ಲಿ ಗ್ರಹಗಳ ಸ್ಥಾನಬಲದಿಂದಾಗಿ ಕೆಲವು ಮುಖ್ಯವಾದ ಮತ್ತು ಶುಭ ಘಟನೆಗಳು ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಇದು ಜೀವನದ ಒಂದು ಹೊಸ ಅಧ್ಯಾಯದ ಆರಂಭಕ್ಕೂ ನಾಂದಿ ಹಾಡುವುದು ಅಂತಲೂ ಹೇಳಲಾಗ್ತಿದೆ. ಹಾಗಾದ್ರೆ ಧನುರಾಶಿಯಲ್ಲಿ ಹುಟ್ಟಿದವರ ಜೀವನದಲ್ಲಿ ಕಾಯ್ತಿರೋ ಆ ದೊಡ್ಡ ಬದಲಾವಣೆ ಆಖಿರಿ ಯಾವುದು? ಅವರ ಬದುಕಿನ ಪ್ರಯಾಣದಲ್ಲಿ ಯಾವೆಲ್ಲ ಹೊಸ ದಾರಿಗಳು ತೆರೆದುಕೊಳ್ಬೋದು? ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಏನು ಅಂತ ಬನ್ನಿ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಏನೇನೆಲ್ಲ ನೋಡ್ಲಿದ್ದೇವೆ ಅಂದ್ರೆ, ಮೊದಲಿಗೆ ಈ ಸಮಯ ಯಾಕಿಷ್ಟು ಸ್ಪೆಷಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಧನುರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಮಾತಾಡೋಣ. ನಂತರ ವೃತ್ತಿ, ಹಣಕಾಸು, ಪ್ರೀತಿ ಸಂಬಂಧ, ಹಾಗೆಯೇ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಏನೆಲ್ಲ ಅವಕಾಶಗಳಿವೆ ಅಂತ ನೋಡೋಣ. ಕೊನೆಗೆ ಈ ಅದೃಷ್ಟದ ಸಮಯವನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕೆ ಕೆಲವು ಆಧ್ಯಾತ್ಮಿಕ ಸಲಹೆಗಳನ್ನು ನೋಡೋಣ. ಮೊದಲನೇದಾಗಿ ಒಂದು ವಿಶೇಷ ತಿರುವು ಕಾಯ್ತಿದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಈ ಸಮಯ ಯಾಕಪ್ಪ ಎಷ್ಟೊಂದು ಮುಖ್ಯ ಅಂದ್ರೆ, ಗ್ರಹಗಳ ಸಂಯೋಜನೆ ಇದೆಯಲ್ಲ, ಅದು ತುಂಬಾನೇ ಅನುಕೂಲಕರವಾಗಿದೆ. ಅದರಲ್ಲೂ ಧನುರಾಶಿಯ ಅಧಿಪತಿ ಅಂದ್ರೆ ಜ್ಞಾನ ಮತ್ತು ಸೌಭಾಗ್ಯಕ್ಕೆ ಕಾರಣನಾದ ಗುರುಗ್ರಹದ ನೇರವಾದ ಶುಭ ಪ್ರಭಾವ ಇದೆ. ಇದರಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗೇ ಆಗುತ್ತೆ ಅನ್ನೋ ಒಂದು ಬಲವಾದ ಸೂಚನೆ ಇದೆ. ಈಗ ಧನುರಾಶಿಯವರ ವ್ಯಕ್ತಿತ್ವದ ಕಡೆಗೆ ಬರೋಣ. ಯಾಕಂದ್ರೆ ಅವರ ಮೂಲ ಸ್ವಭಾವವನ್ನ ಅರ್ಥ ಮಾಡಿಕೊಂಡ್ರೆ ತಾನೇ ಈ ಭವಿಷ್ಯವಾಣಿ ವೈಯಕ್ತಿಕವಾಗಿ ಹೇಗೆಲ್ಲ ಅನ್ವಯಿಸಬಹುದು ಅನ್ನೋದು ಸ್ಪಷ್ಟವಾಗೋದು. ಧನುರಾಶಿಯವರ ಒಳಮನಸ್ಸು ಹೇಗಿರುತ್ತೆ ಗೊತ್ತಾ? ಇವರು ಹುಟ್ಟಿನಿಂದಲೇ ಧೈರ್ಯವಂತರು, ಜೊತೆಗೆ ಯಾವಾಗ್ಲೂ ಆಶಾವಾದಿಗಳು. ಸ್ವಾಭಾವಿಕವಾಗಿಯೇ ಜ್ಞಾನಿಗಳಾಗಿರ್ತಾರೆ ಮತ್ತು ಯಾವುದೇ ವಿಷಯವನ್ನ ಆಳವಾಗಿ ಯೋಚನೆ ಮಾಡ್ತಾರೆ. ಇವರಿಗೆ ಸ್ವಾತಂತ್ರ್ಯ ಅಂದ್ರೆ ಪ್ರಾಣ. ಇನ್ನು ತಾಳ್ಮೆ ಕಠಿಣ ಪರಿಶ್ರಮದಿಂದ ಅಂದುಕೊಂಡಿದ್ದನ್ನ ಸಾಧಿಸಿಯೇ ತೀರ್ತಾರೆ. ಇದೆಲ್ಲ ಅವರ ಆಂತರಿಕ ಸಮಾಜದಲ್ಲಿ ಇವರ ವ್ಯಕ್ತಿತ್ವ ಹೇಗಿರುತ್ತೆ ಅಂದ್ರೆ, ತುಂಬನೇ ಪ್ರಾಮಾಣಿಕರು, ನೇರ ನುಡಿಯೋರು, ಸ್ನೇಹಕ್ಕೆ ಬಹಳ ಬೆಲೆ ಕೊಡ್ತಾರೆ, ಬೇರೆಯವರಿಗೆ ಸಹಾಯ ಮಾಡೋದು ಮತ್ತು ಕ್ಷಮಿಸೋ ಗುಣ ಇವರಲ್ಲಿ ಸಹಜವಾಗಿಯೇ ಇರತ್ತೆ. ಅಷ್ಟೇ ಅಲ್ಲ, ಇವರಲ್ಲಿರುವ ಉತ್ಸಾಹ ಮತ್ತು ನಾಯಕತ್ವದ ಗುಣಗಳಿದೆಯಲ್ಲ, ಅದು ಬೇರೆಯವರಿಗೂ ಸ್ಫೂರ್ತಿ ನೀಡುತ್ತೆ. ಅವರ ವ್ಯಕ್ತಿತ್ವದ ಸಾರಾಂಶವನ್ನ ಈ ಒಂದು ವಾಕ್ಯ ಅದ್ಭುತವಾಗಿ ಹೇಳುತ್ತೆ. ಇವರನ್ನು ಶ್ರೇಷ್ಠ ಚಿಂತಕರು ಮತ್ತು ತತ್ವಜ್ಞಾನಿಗಳು ಅಂತನೂ ಕರೆಯುತ್ತಾರೆ. ಇದು ಅವರ ಜ್ಞಾನದ ಹಸಿವು ಮತ್ತು ಜೀವನವನ್ನು ನೋಡೋ ವಿಶಾಲ ದೃಷ್ಟಿಗೆ ಹಿಡಿದ ಕೈಗನ್ನಡಿ ಇದ್ದ ಹಾಗೆ. ಸರಿ, ವ್ಯಕ್ತಿತ್ವದ ಪರಿಚಯ ಆಯಿತು. ಈಗ ನಮ್ಮ ಮೂರನೇ ಮತ್ತು ತುಂಬನೇ ಮುಖ್ಯವಾದ ವಿಭಾಗಕ್ಕೆ ಬರೋಣ. ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೆರೆದುಕೊಳ್ಳುತ್ತಿರುವ ಅವಕಾಶಗಳು. ಈ ಶುಭ ಸಮಯ ವೃತ್ತಿ, ಹಣಕಾಸು ಮತ್ತು ವೈಯಕ್ತಿಕ ಪ್ರಾಜೆಕ್ಟ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ನೋಡೋಣ ಬನ್ನಿ. ಮೊದಲು ವೃತ್ತಿ ಜೀವನ. ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗೋ ಸಮಯ ಇದು. ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗಲಿದೆ, ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿದ್ರೆ ನಿರೀಕ್ಷೆಗೂ ಮೀರಿ ಲಾಭ ಗಳಿಸೋ ಸಾಧ್ಯತೆ ಇದೆ. ಒಂದಂತೂ ನೆನಪಿನಲ್ಲಿರ್ಲಿ, ಫಲಿತಾಂಶದ ಬಗ್ಗೆ ತಲೆಕೆಡಿಸ್ಕೋದೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಹೋದ್ರೆ ಯಶಸ್ಸು ಖಂಡಿತ ಹುಡ್ಕೊಂಡು ಬರುತ್ತೆ. ಅಂದಾಗೆ ಯಾವುದಾದ್ರೂ ಮುಖ್ಯ ಕೆಲಸ ಅರ್ಧಕ್ಕೆ ನಿಂತೋಗಿದೆಯಾ? ಅದು ಮನೆ ಕಟ್ಟೋದಿರಬಹುದು ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ಯೋಜನೆ ಇರಬಹುದು. ಚಿಂತೆ ಬೇಡ, ಆ ನಿಂತೋದ ಕೆಲಸಗಳನ್ನ ಮತ್ತೆ ಕೈಗೆತ್ಕೊಳ್ಳಕ್ಕೆ ಇದು ಬೆಸ್ಟ್ ಟೈಮ್. ಹೊಸ ಹುರುಪಿನಿಂದ, ಹೊಸ ದೃಷ್ಟಿಕೋನದಿಂದ ಧೈರ್ಯವಾಗಿ ಮತ್ತೆ ಶುರು ಮಾಡಿ. ಈ ಸಾರಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪೂರ್ಣಗೊಳ್ಳೋ ಸಾಧ್ಯತೆ ತುಂಬಾನೇ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಯಾರಿಗೋ ಕೊಟ್ಟ ಸಾಲ ವಾಪಸ್ ಬರೋದೇ ಇಲ್ಲ ಅಂತ ಕೈಚೆಲ್ಲಿ ಕೂತಿದ್ರೆ ಆ ಚಿಂತೆಯನ್ನ ಈಗ ಬದಿಗಿಡಿ. ಯಾಕಂದ್ರೆ ಅನಿರೀಕ್ಷಿತವಾಗಿ ಸಾಲ ತೆಗೆದುಕೊಂಡವರೇ ಮನಸ್ಸು ಬದಲಾಯಿಸಿ ತಾವಾಗಿಯೇ ಹಣವನ್ನ ವಾಪಸ್ ಕೊಡುವ ಸಾಧ್ಯತೆಗಳು ಕಾಣಿಸ್ತಿವೆ. ಇದು ಕೂಡ ಈ ಶುಭ ಸಮಯದ ಒಂದು ಪಾಸಿಟಿವ್ ಸಿಗ್ನಲ್. ವೃತ್ತಿ, ಹಣಕಾಸಿನ ವಿಷಯಗಳಾಯ್ತು. ಈಗ ಬರೋಣ 4ನೇ ವಿಭಾಗಕ್ಕೆ, ಅಂದ್ರೆ ಹೃದಯದ ಮಾತುಗಳಿಗೆ. ಈ ಸಮಯ ಪ್ರೀತಿ, ಪ್ರೇಮ, ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ವಿಶೇಷವಾಗಿ ಮದುವೆ ಬಗ್ಗೆ ಯೋಚನೆ ಮಾಡ್ತಿರೋರಿಗೆ ಏನು ಸಲಹೆ ಇದೆ ನೋಡೋಣ. ಯಾರಾದರೂ ಪ್ರೇಮ ವಿವಾಹದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಿದ್ರೆ ಅವರಿಗಿದು ತುಂಬನೇ ಮುಖ್ಯವಾದ ಸಮಯ ಅಂತಾನೆ ಹೇಳಬೇಕು. ಮನೆಯಲ್ಲಿ ಹಿರಿಯರ ಹತ್ರ ಈ ವಿಷಯ ಮಾತಾಡಕ್ ಬೇಕಾದ ಧೈರ್ಯವನ್ನ ತಂದುಕೊಳ್ಬೇಕಾಗುತ್ತೆ. ನೋಡಿ,
ತಾಳ್ಮೆಯಿಂದ ತುಂಬನೇ ಗೌರವದಿಂದ ಮನಸ್ಸಲ್ಲಿರೋದನ್ನ ಪ್ರಾಮಾಣಿಕವಾಗಿ ಹೇಳಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಕುಟುಂಬದವರ ಒಪ್ಪಿಗೆ, ಅವರ ಆಶೀರ್ವಾದ ಇದ್ರೆ ಆ ದಾಂಪತ್ಯ ಚೆನ್ನಾಗಿರುತ್ತಲ್ವಾ? ಹಾಗಾಗಿ ಆತುರಕ್ಕೆ ಬಿದ್ದು ಅವರಿಷ್ಟಕ್ಕೆ ವಿರುದ್ಧವಾದ ಯಾವುದೇ ನಿರ್ಧಾರನೂ ಬೇಡ. ನಮ್ಮ 5ನೇ ವಿಭಾಗ ಇದು ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಜನರಿಗಾಗಿ. ಶಿಕ್ಷಣ ಮತ್ತು ಉದ್ಯೋಗದ ವಿಷಯದಲ್ಲಿ ಈ ಅವಧಿ ಯಾವೆಲ್ಲ ಶುಭ ಸುದ್ದಿಗಳನ್ನು ಹೊತ್ತು ತರಬಹುದು? ಬನ್ನಿ ತಿಳ್ಕೊಳ್ಳೋಣ. ಪರೀಕ್ಷೆ ಬರ್ದು ರಿಸಲ್ಟ್ಗಾಗಿ ಕಾಯ್ತಾ ಇರೋ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಅತ್ಯುತ್ತಮ ಫಲಿತಾಂಶ ಸಿಗೋ ಎಲ್ಲಾ ಸಾಧ್ಯತೆಗಳೂ ಇವೆ. ಜ್ಞಾನಕಾರಕನಾದ ಗುರುಗ್ರಹದ ಅನುಗ್ರಹದಿಂದ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಉತ್ತಮ ಅಂಕಗಳು ಬರಬಹುದು. ಹಾಗೇನೆ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ದು ಕೆಲಸಕ್ಕಾಗಿ ಕಾಯ್ತಿರೋರಿಗೂ ಬೇಗನೆ ಒಂದು ಸಿಹಿ ಸುದ್ದಿ ಸಿಗಲಿದೆ. ಆದ್ರೆ ಈ ಯಶಸ್ಸು ಸುಮ್ಮನೆ ಬರಲ್ಲ. ಅದಕ್ಕೆ ಶಿಸ್ತುಬದ್ಧವಾದ ಅಧ್ಯಯನ ತುಂಬಾನೇ ಮುಖ್ಯ. ಗುರಿಯ ಮೇಲೆ ಮಾತ್ರ ಗಮನ ಇರಲಿ. ಅನಗತ್ಯ ಸ್ನೇಹ ಸಂಬಂಧ, ಟೈಮ್ ಪಾಸ್, ಗಾಸಿಪ್ ಇವೆಲ್ಲದರಿಂದ ಸಂಪೂರ್ಣವಾಗಿ ದೂರ ಇರಿ. ಈ ಅಮೂಲ್ಯ ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಅಂದುಕೊಂಡ ಫಲಿತಾಂಶವನ್ನ ಖಂಡಿತ ಪಡೆಯಬಹುದು. ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ವಿ. ಆಧ್ಯಾತ್ಮಿಕ ಮಾರ್ಗದರ್ಶನ. ಈ ಅನುಕೂಲಕರ ಸಮಯದ ಸಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಕ್ಕೆ ನಾವು ಪಾಲಿಸಬಹುದಾದ ಕೆಲವು ಸರಳ ಆದರೆ ಶಕ್ತಿಯುತವಾದ ಪರಿಹಾರಗಳು ಯಾವುವು ಅಂತ ನೋಡೋಣ. ಇಲ್ಲಿ ಒಂದು ಸಿಂಪಲ್ ಆದ ವಾರದ ವೇಳಾಪಟ್ಟಿ ಇದೆ. ಪ್ರತಿ ಗುರುವಾರ ಗುರು ಅಥವಾ ಸಾಯಿಬಾಬಾರಿಗೆ ಹಳದಿ ಬಣ್ಣದ ಹೂವು ಅಥವಾ ಬಟ್ಟೆಯನ್ನ ಅರ್ಪಿಸಿ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕ ಮಾಡಿ. ಸಾಧ್ಯ ಆದ್ರೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನ ಕೇಳಿ. ಇದು ಮನಸ್ಸಿಗೆ ಒಂದು ರೀತಿ ಅಪಾರವಾದ ಶಾಂತಿಯನ್ನು ಕೊಡುತ್ತೆ. ಇಷ್ಟೇ ಅಲ್ಲದೆ ಗುರುವಾರದಂದು ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನ ಜಪಿಸಿ. ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಹಿರಿಯರು, ಕಷ್ಟದಲ್ಲಿರುವವರಿಗೆ ನೆರವಾಗಿ. ಎಲ್ಲಕ್ಕಿಂತ ಮುಖ್ಯವಾಗಿ ತಂದೆ ತಾಯಿ, ಗುರು ಹಿರಿಯರನ್ನ ಗೌರವಿಸಿ. ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ ಜೀವನ ಶೈಲಿಯೇ ಗುರುಗ್ರಹದ ಸಂಪೂರ್ಣ ಅನುಗ್ರಹ ಪಡೆಯೋಕಿರೋ ಅತ್ಯುತ್ತಮ ಮಾರ್ಗ. ಹಾಗಾದ್ರೆ ಈ ಒಂದು ಸುವರ್ಣ ಅವಕಾಶವನ್ನ, ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಈಗ ಪ್ರತಿಯೊಬ್ಬರ ಮುಂದಿರೋ ಪ್ರಶ್ನೆ. ಈ ಸಕಾರಾತ್ಮಕ ಶಕ್ತಿಯನ್ನು ತಮ್ಮದಾಗಿಸಿಕೊಂಡು ಪ್ರಯತ್ನಗಳಿಗೆ ಹೊಸ ಚೈತನ್ಯ ನೀಡಿ ಮತ್ತು ಜೀವನದ ಅದ್ಭುತ ತಿರುವನ್ನು ಸ್ವಾಗತಿಸಲು ಎಲ್ಲರೂ ಸಿದ್ಧರಾಗಬೇಕು. ಎಲ್ಲರಿಗೂ ಒಳ್ಳೆಯದಾಗ್ಲಿ.